ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಮನ್ ಹೆಗಡೆ. ಶಿರಸಿಯ ಪ್ರತಿಷ್ಠಿತ ಮಹಾಲಕ್ಷ್ಮಿ ಮೆಮೋರಿಯಲ್ ಆಸ್ಪತ್ರೆ ಇದರಲ್ಲಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ರೋಟರಿ ಕ್ಲಬ್ ಶಿರಸಿ ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಗುರುಪ್ರಸಾದ್ ಅವರೇ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮೇಡಮ್, ಈಗ 64 ವರ್ಷದ ಒಂದು ರೋಟರಿ ಕ್ಲಬ್ ಶಿರಸಿ ಇದರ ಇತಿಹಾಸದಲ್ಲಿ ಮೊದಲ ಬಾರಿಗೆ ತಾವು ಮಹಿಳಾ ಅಧ್ಯಕ್ಷರಾಗಿ ನೀವು ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ರಿ. ಜೊತೆಗೆ ರೋಟರಿ ಕ್ಲಬ್ನ ಒಂದು ಒಳ್ಳೆಯ ರೀತಿಯಲ್ಲಿ ಶಿರಸಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದೆ. ಈಗ ಈ ತಿಂಗಳ ಜನವರಿ 23ರಿಂದ 26ವರೆಗೆ 4 ದಿನಗಳ ಕಾಲ ಶಿರಸಿಯ ಒಂದು ಮುಖ್ಯ ಕೇಂದ್ರ ಆಗಿರ್ತಕ್ಕಂಥ ವಿಕಾಸಾಶ್ರಮ ಮೈದಾನದಲ್ಲಿ ಆಲೆಮನೆ ಉತ್ಸವ ಮತ್ತು ಆಹಾರ ಮೇಳವನ್ನು ಮಾಡ್ತಾ ಇದ್ದೀರಿ. ಏನಿದ್ರ ಉದ್ದೇಶ? ಆಲೆಮನೆ ಉತ್ಸವವನ್ನು ಯಾಕೆ ಮಾಡ್ತಾ ಇದ್ದೀರಿ? ಕಳೆದ 64 ವರ್ಷಗಳಿಂದ ಸೇವೆಯೇ ಪರಮಧ್ಯೇಯ ಅಂತ ತಿಳಿದು ಹಲವಾರು ಜನಪರ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಹಮ್ಮಿಕೊಂಡು ಕಾರ್ಯರೂಪಕ್ಕೆ ತರ್ತಾ ಇರುವಂಥದ್ದು ನಮ್ಮ ಪ್ರತಿಷ್ಠಿತ ರೋಟರಿ ಸಂಸ್ಥೆ ಶಿರಸಿ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಾನು ನನ್ನ ಜವಾಬ್ದಾರಿಯನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ನನಗೆ ಎಲ್ಲ ಸದಸ್ಯರ ಒಂದು ಪ್ರೀತಿ, ವಿಶ್ವಾಸ ಮತ್ತು ಸಹಕಾರ ಇರೋದ್ರಿಂದ ಮಾಡಲಿಕ್ಕೆ ಎಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅನುಕೂಲವಾಗಿದೆ. ಈ ಆಲೆಮನೆ ಉತ್ಸವ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ ಇದರ ಪ್ರಯೋಜನಗಳು ಹಲವಾರು. ಒಂದು, ನಾನು ಮುಂಚೆ ಹೇಳಿದ ಹಾಗೆ ಸೇವೆ, ಸಮಾಜ ಸೇವೆ ನಮಗೆ ಮುಂದಿರುವ ಒಂದು ಅಂಶ. ಈ ಸಮಾಜ ಸೇವೆ ಯಾವ ಥರದಲ್ಲಿ ಮಾಡಬಹುದು? ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಡಬಹುದು, ಅಥವಾ ಪರಿಸರಕ್ಕೆ ಅಥವಾ ಶಿಕ್ಷಣ ವ್ಯವಸ್ಥೆಗೆ ಮಾಡುವಂಥ ಜನಪರ ಕಾರ್ಯಕ್ರಮಗಳು ಇರುತ್ತೆ. ಈ ಎಲ್ಲ ಜನಪರ ಯೋಜನೆಗಳನ್ನು ಮಾಡಲಿಕ್ಕೆ ನಮಗೆ ಆರ್ಥಿಕ ನೆರವು ಬೇಕಾಗುತ್ತೆ. ರೋಟರಿ ಸಂಸ್ಥೆಯಲ್ಲಿ ನಾವು ಈಗ ಸದ್ಯ ಇರುವವರು 115 ಸದಸ್ಯರು. ನಾವು ಎಷ್ಟೇ ಕೈಯಿಂದ ದಾನವನ್ನು ಮಾಡಿದರೂ ಬಹಳ ಒಳ್ಳೊಳ್ಳೆಯ ಉತ್ತಮವಾದ ಯೋಜನೆಗಳನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಇದೊಂದು ಫಂಡ್ ರೇಸರ್. ಆಲೆಮನೆ ಉತ್ಸವ ಇಸ್ ಅ ಫಂಡ್ ರೇಸರ್. ಇದರಿಂದ ಏನು ನಮಗೆ ಧನ ಉಳಿಯುತ್ತೆ, ಅದರಿಂದ ನಮ್ಮ ರೋಟರಿಗೆ ಸಂಬಂಧಪಟ್ಟಂತೆ ಎಲ್ಲ ಹಲವಾರು ಯೋಜನೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಮೊದಲನೆಯ ಉದ್ದೇಶ. ಎರಡನೇದೇನು ಅಂತಂದರೆ, ಈ ಉತ್ಸವ ಮಾಡೋದ್ರಿಂದ ಸ್ಥಳೀಯರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ. ಈಗ ಆಲೆಮನೆ ಉತ್ಸವ ಅಂದ್ಕೊಳ್ಳಿ ನಮಗೆ ಮನಸ್ಸಿಗೆ ಬರೋದು ಕಬ್ಬು, ಕಬ್ಬಿನ ಹಾಲು, ಮಣ್ಣಿ, ತೊಡೆದೇವು, ಬೆಲ್ಲ. ಹಾಗಾಗಿ ಸ್ಥಳೀಯ ರೈತರಿಗೆ ಇದೊಂದು ಒಳ್ಳೆಯ ಅವಕಾಶ. ಅಷ್ಟೇ ಅಲ್ಲ, ಹಲವಾರು ಆಹಾರ ಮಳಿಗೆಗಳನ್ನು ಕೂಡ ಇಡ್ತಾ ಇದ್ದೇವೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಾಭದಾಯಕವಾಗಿರುತ್ತೆ. ಹೆಚ್ಚಿಗೆ ಜನ ಬಂದಷ್ಟು ಅವರಿಗೆ ಲಾಭ, ಅನುಕೂಲ. ವಾಹನ ಮಳಿಗೆಗಳಿರ್ಬಹುದು ಅಥವಾ ಬ್ಯಾಂಕ್ಗಳಿರಬಹುದು, ಅವರಲ್ಲಿ ಏನು ಸೌಲಭ್ಯ ಇದೆಯೋ ಅದನ್ನು ಜನರಿಗೆ ತಿಳಿಸುವಂಥ ಒಂದು ವೇದಿಕೆ ಇದಾಗತ್ತೆ. ಮೂರನೇದಾಗಿ, ನಾವು ಸ್ಥಳೀಯ ಆರ್ಟಿಸ್ಟ್ಗಳಿಗೆ ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದೇವೆ. ಅವರಿಗೆ 4 ದಿನಗಳಲ್ಲಿ ಸಾಧಾರಣ 80,000ದಿಂದ 1,00,000 ಜನರನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅವರ ಮುಂದೆ ತಮ್ಮ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಬಹುದು. ನಾವು ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೇವೆ ಈ ಉತ್ಸವದಲ್ಲಿ. ಅದು ನೃತ್ಯ ಸ್ಪರ್ಧೆ ಇರಬಹುದು, ಅಂತ್ಯಾಕ್ಷರಿ ಇರಬಹುದು, ಹಾಡಿರಬಹುದು, ಅಥವಾ ಟ್ಯಾಲೆಂಟ್ ಹಂಟ್, ಸಿರ್ಸಿಸ್ ಹ್ಯಾಸ್ ಗಾಟ್ ಟ್ಯಾಲೆಂಟ್ ಹಂಟ್ ಇರ್ಬೋದು, ಅಥವಾ ದೇಹದಾಢ್ಯ ಸ್ಪರ್ಧೆ ಇರಬಹುದು. ಇದರಿಂದ ಅವರಿಗೆ ಅಲ್ಲಿ ಸೂಕ್ತವಾಗಿರುವಂಥ ಒಂದು ಕಲೆ ಇರುತ್ತೆ. ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಾಗುತ್ತೆ. ಇದೆಲ್ಲ ಅವರಿಗೆ ಉಚಿತವಾಗಿ ಸಿಗುತ್ತೆ. ಅಂದರೆ ಆಡಿಯನ್ಸು ಮತ್ತು ವೇದಿಕೆ ಫ್ರೀಯಾಗಿ ಅವರಿಗೆ ಸೌಂಡ್ ಸಿಸ್ಟಮ್ ಇರಬಹುದು, ಲೈಟಿಂಗ್ ಸಿಸ್ಟಮ್ ಇರಬಹುದು, ಅಥವಾ ರಂಗಸಜ್ಜಿಕೆ ಇರಬಹುದು, ಎಲ್ಲದೂ ಕೂಡ ಅವರಿಗೆ ನಾವು ಒದಗಿಸ್ಕೊಡ್ತೇವೆ. ಅವರ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ. ಹಾಗಾಗಿ ಇದು ಸಮಗ್ರವಾಗಿ ನೋಡ್ಲಿಕ್ಕೆ ಹೋದರೆ ಎಲ್ಲದೂ ಜನಪರವಾಗಿದೆ, ಸಮಾಜಕ್ಕೆ ಕೊಡುವಂಥದ್ದಾಗಿದೆ. ಇದರಿಂದ ಅನುಕೂಲವಾಗುವುದು ನಮಗಷ್ಟೇ ಅಲ್ಲ, ಇದು ವೈಯಕ್ತಿಕವಾಗಿ ನಮಗೆ ಯಾವ ಲಾಭವೂ ಇಲ್ಲ. ನಾನು ಹೇಳಿದ ಹಾಗೆ ಜನಪರ ಒಂದು ಸಂಸ್ಥೆ ಈ ರೋಟರಿ ಸಂಸ್ಥೆ ಜನರಿಂದ ಜನರಿಗೆ ಮಾಡುವಂಥದ್ದು. ಓಕೆ ಮೇಡಮ್, ಈಗ ರೋಟರಿ ಕ್ಲಬ್ ಯಾವುದೋ ಒಂದು ಕೆಲಸ ಮಾಡ್ತಾ ಇದೆ ಅಂದರೆ, ಮುಂಚೆ ಮಾಡಿದ್ದಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಒಂದು ಪ್ರಾಜೆಕ್ಟು ಯಾವುದೋ ಒಂದು ಕೆಲಸ ಮಾಡುತ್ತೆ ಹೇಳಿದ್ರೆ ಅದೊಂದು ಪ್ರೊಫೆಷ್ನಲ್ ಆಗಿ ಮಾಡುತ್ತೆ. ಅಂದರೆ ಒಂದು
ಮಾರ್ಕೆಟಲ್ಲಿ ಅಥವಾ ಒಂದು ಇದರಲ್ಲಿ ಒಂದು ಬೆಂಚ್ ಮಾರ್ಕನ್ನು ಕ್ರಿಯೇಟ್ ಮಾಡುತ್ತೆ, ಅಂದರೆ ಆ ಒಂದು ಪ್ರೊಫೆಷ್ನಲ್ ಆಗಿ ಮಾಡುತ್ತೆ. ಹಾಗಾಗಿ ಈ ಬಾರಿ ರೋಟರಿ ಆಲೆಮನೆ ಉತ್ಸವದ್ದು ತಯಾರಿ ಯಾವ ರೀತಿ ಆಗಿದೆ? ತಯಾರಿ ಬಹಳ ಚೆನ್ನಾಗಿ ನಡೀತಾ ಇದೆ. ನಾವೆಲ್ಲರೂ ಸಾಕಷ್ಟು ಶ್ರಮವನ್ನು, ಸಮಯವನ್ನು ನಮ್ಮ ಸದಸ್ಯರುಗಳೆಲ್ಲರೂ ಸೇರಿ ಉತ್ಸವ ಯಶಸ್ಸು ಕಾಣಬೇಕು ಅಂತ ಹೇಳಿಬಿಟ್ಟು ಎಲ್ಲ ಥರದ್ರಲ್ಲಿ ನಾವು ಶ್ರಮವನ್ನು ಹಾಕ್ತಾ ಇದ್ದೇವೆ. ಈಗಾಗಲೇ ಒಂದು 80ರಿಂದ 100 ಮಳಿಗೆಗಳ ಒಂದು ಡಿಸೈನ್ ಆಗಿದೆ. ಸುಮಾರು ಮಳಿಗೆಗಳನ್ನು ತಗೊಳ್ತಾ ಇದ್ದಾರೆ ವ್ಯಾಪಾರಸ್ಥರು. ಹಾಗೆ ಸ್ಟೇಜ್ಗಳಿರಬಹುದು ಅಥವಾ ಲೈಟಿಂಗ್ ಸಿಸ್ಟಮ್, ಸೌಂಡ್ ಸಿಸ್ಟಮ್, ಶಾಮಿಯಾನದವರು, ಎಲ್ಲ ರೀತಿಯಲ್ಲೂ ಪ್ರಚಾರ ಇರಬಹುದು, ಮೀಡಿಯಾ ಮುಖಾಂತರ ಅಥವಾ ನ್ಯೂಸ್ ಪೇಪರ್, ಡೈಲಿ ಮುಖಾಂತರ ಅಥವಾ ಬ್ಯಾನರ್ಗಳು, ಪೋಸ್ಟರ್ಗಳ ಮುಖಾಂತರ ಹೇಗೆ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ತರಹದ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಕೂಪನ್ಗಳನ್ನು ಕೊಡ್ತಾ ಇದ್ದೇವೆ. ಕೂಪನ್ಗಳನ್ನು ಕೊಟ್ಟಾಗ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಮುಂಚಿತವಾಗೇನೆ ಈ ಕೂಪನ್ಗಳನ್ನೆಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದರೆ ನಮಗೆ ಒಂದಿಷ್ಟು ಜನ ಬಂದೇ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಹಾಗಾಗಿ ಈ ವರ್ಷ ಏನು ರೋಟರಿ ಆಲೆಮನೆ ಉತ್ಸವ ಮಾಡ್ತಾ ಇದ್ರಿ, ಅದು 3ನೇ ಆಲೆಮನೆ ಉತ್ಸವ. ಕಳೆದ 2 ಬಾರಿ, ಈಗ 2 ವರ್ಷದ ಹಿಂದೆ ಒಂದು ಬಾರಿ ಆಗಿತ್ತು, ನಂತರ 4 ವರ್ಷ, ಅದಕ್ಕೂ 2 ವರ್ಷದ ಹಿಂದೆ ಒಂದು ಬಾರಿ ಆಗಿತ್ತು. ಇದು 3ನೇ ಆಲೆಮನೆ ಉತ್ಸವ. ಅಂದರೆ ಈ ಆಲೆಮನೆ ಉತ್ಸವದಲ್ಲಿ ಏನು ಫಂಡ್ ರೇಸ್ ಆಗುತ್ತೆ ಅಥವಾ ಇದು ಯಾವ ಕಾರಣಕ್ಕೆ ಮಾಡೋದು? ಈಗ ಏನೋ ಹಣ ಉಳೀತು, ಆದರೆ ಅದನ್ನ ಯಾವ ರೀತಿ, ಅಂದರೆ ಸಾಮಾಜಿಕ ಸೇವಾ ಸಹಾಯಾರ್ಥ ಬಳಸ್ತೀರಿ, ಯಾವ ರೀತಿ ಬಳಕೆ ಆಗುತ್ತೆ? ಒಂದು ಉತ್ಸವ ಅಂದ ಕೂಡಲೇ ನೀವು ಲೆಕ್ಕ ಹಾಕಬಹುದು, ಖರ್ಚೇ ಹೆಚ್ಚಿರುತ್ತೆ. ಖರ್ಚನ್ನು ನಾವು ಕಡಿದು ಕೊನೆಗೆ ಅದೇನು ಅಲ್ಪ ಧನ ಉಳಿಯುತ್ತೆ. ಅದರಿಂದ ಮೊದಲನೆಯ ಆಲೆಮನೆ ಉತ್ಸವದಲ್ಲಿ ನಮ್ಮ ವಿದ್ಯಾನಗರದಲ್ಲಿರುವಂತಹ ರುದ್ರಭೂಮಿ ಏನಿದೆ, ಅಲ್ಲಿ ನೆಮ್ಮದಿ ಕೇಂದ್ರ ಅಂತ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಅಲ್ಲಿ ನಾವು 15 ಲಕ್ಷದ ಸೋಲಾರ್ ಲೈಟಿಂಗ್ ಸಿಸ್ಟಮನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದೇವೆ. ನಮ್ಮ ಜೊತೆಗೆ ಸಹಕಾರ ನೀಡಿದವರು ಸೆಲ್ಕೋ ಸೋಲಾರ್ ಸಿಸ್ಟಮ್. 2ನೆಯ ಆಲೆಮನೆ ಉತ್ಸವ ಏನಿದೆ ಅದರಲ್ಲಿ ಏನು ಉಳಿದಿತ್ತು, ಅದರಿಂದ 4 ಬಸ್ ತಂಗುದಾಣ, 4 ಬಸ್ ಶೆಲ್ಟರ್ಗಳನ್ನು ನಾವು ನಮ್ಮ ಶಿರ್ಸಿಯಲ್ಲಿ ಮಾಡಿದ್ವು. ಓಕೆ. ಈಗ ಅದೇ ರೀತಿಯಲ್ಲಿ ಈ ಬಾರಿ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಪಬ್ಲಿಕ್ ಬರಬೇಕು, ಆ ಮೂಲಕ ಏನು ಹಣ ಆಗತ್ತೋ ಅದನ್ನ ಅಂದರೆ ಸೋಷಿಯಲ್ ವೆಲ್ಫೇರಿಗೋಸ್ಕರ ಬಳಸ್ತೀವಿ. ಖಂಡಿತ. 1960ರಲ್ಲಿ ಆರಂಭ ಆದಂತಹ ರೋಟರಿ ಕ್ಲಬ್ ಶಿರಸಿಯಲ್ಲಿ ಕಳೆದೊಂದು 64 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ವಲಯದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದಿದೆ. ಒಟ್ಟಾರೆಯಾಗಿ ಒಂದು 64-65 ವರ್ಷದ ಇತಿಹಾಸವನ್ನು ಹೇಳೋದಾದ್ರೆ ಪ್ರಮುಖವಾಗಿ ಯಾವ್ಯಾವ ಘಟನೆಗಳನ್ನು ನೀವು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ನಾನು ಈ ಸಂದರ್ಭದಲ್ಲಿ 1968ನೇ ಇಸ್ವಿನಲ್ಲಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಶಿಬಿರಗಳು ನಡೀತಾ ಇದ್ವು. ಡಾಕ್ಟರ್ ಮೋದಿ ಅಂತ ಬಹಳ ಪಾಪ್ಯುಲರ್ ಆಫ್ಥಾಲ್ಮಾಲಜಿಸ್ಟ್ ಅವರು ಆ ಸಂದರ್ಭದಲ್ಲಿ ಶಿರ್ಸಿಗೆ ಬಂದು ರೋಟರಿ ಸಂಸ್ಥೆ ಮುಖಾಂತರ 775 ನೇತ್ರ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ದಾಖಲೆಯನ್ನು ಬರೆದ್ರು. ಅದೇ ನಮಗೆ ಒಂದು ಸ್ಫೂರ್ತಿ ಆಯಿತು. 1984ನೇ ಇಸ್ವಿನಲ್ಲಿ ರೋಟರಿ ಚಾರಿಟಬಲ್ ಆಸ್ಪತ್ರೆ ಒಂದು ಚಿಕ್ಕ ಬಾಡಿಗೆ ಕೋಣೆ ಒಳಗೆ, ಒಂದು ಮನೆಯೊಳಗೆ ಕೊಪ್ಪಳ ಕಾಲೋನಿನಲ್ಲಿ ಪ್ರಾರಂಭ ಆಯಿತು. 1989ನೇ ಇಸ್ವಿನಲ್ಲಿ ಅದು ಈಗ ಇರುವ ಸ್ಥಳದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣಗೊಂಡಿತು. ಆಗಿನ ಕಾಲದ ನಮ್ಮ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗ್ಡೆ ಅವರು ಬಂದು ಉದ್ಘಾಟನೆಯನ್ನು ಮಾಡಿದರು. ಅದನ್ನು ನಾವು ಬಹಳ ನೆನೆಸ್ತೇವೆ. ಈಗ ಅದು ಹೆಮ್ಮರವಾಗಿ ಬೆಳೆದಿದೆ ಆ ಸಂಸ್ಥೆ. ಮೊದಲು ಅದಕ್ಕೆ ರೋಟರಿ ಚಾರಿಟಬಲ್ ಹಾಸ್ಪಿಟಲ್ ಅಂತ ಹೆಸರಿತ್ತು. ಅದರ ಪುನರ್ ನಾಮಕರಣ ಆಯಿತು. ದಿವಂಗತ PDG ಸುಬ್ಬರಾವ್ ಕಾಸರಕೋಡ್ ಸ್ಮರಣಾರ್ಥ ರೋಟರಿ ಚಾರಿಟಬಲ್ ಆಸ್ಪತ್ರೆ ಅಂತ ಹೆಸರಿಟ್ಟಾಯಿತು. ಕಾರಣ ಯಾಕೆ ಅಂತಂದರೆ ಅವರು ಸುಬ್ಬರಾವ್ ಕಾಸರಕೋಡ್ ಏನಿದ್ದಾರೆ, ಅವರು ನೀಡಿದ ಒಂದು ಸಮಾಜಮುಖಿಯಾಗಿ ನೀಡಿರುವ ಇದೊಂದು ಕೊಡುಗೆ, ರೋಟರಿ ಆಸ್ಪತ್ರೆ ಅವರು ಕೊಟ್ಟಿರುವಂತಹ ಒಂದು ಕೊಡುಗೆ. ಅವರು ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದರು. ನಮ್ಮ ಡಿಸ್ಟ್ರಿಕ್ಟ್ 3170ದಲ್ಲಿ ನಮಗೆ ದಕ್ಷಿಣ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಉತ್ತರ ಕನ್ನಡ ಜಿಲ್ಲೆ ಮತ್ತು ಸಮಗ್ರ ಗೋವಾ ಸೇರುತ್ತೆ. ಈ 3170ದಲ್ಲಿ 2 ಪ್ರಾಂತಪಾಲರಾಗಿದ್ದರು, ಡಿಸ್ಟ್ರಿಕ್ಟ್ ಗವರ್ನರ್ಸ್ ಆಗಿದ್ದರು. ಒಬ್ಬರು ಸದಾನಂದ್ ನೀಲೇಕಣಿಯವರು,
ಮತ್ತೊಬ್ಬರು ಸುಬ್ಬರಾವ್ ಕಾಸರಕೋಡ್ ಅವರು. ಓಕೆ. ಅವರ ಪಾತ್ರ ಬಹಳ ಮಹತ್ವದ್ದು ನಮ್ಮ ರೋಟರಿ ಸಂಸ್ಥೆಯಲ್ಲಿ. ಈ ರೋಟರಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಸುಬ್ಬರಾವ್ ಕಾಸರಕೋಡ್ ಅವರಿಗೆ 2 ಅಂತಾರಾಷ್ಟ್ರೀಯ ಅವಾರ್ಡ್ಗಳು ಬಂತು. ಒಂದು ಔಟ್ಸ್ಟ್ಯಾಂಡಿಂಗ್ ಪ್ರಾಜೆಕ್ಟ್ ಅವಾರ್ಡ್, ಅಮೇರಿಕದಲ್ಲಿ ಅದನ್ನು ಸ್ವೀಕರಿಸಿದ್ರು. ಮತ್ತೊಂದು ಪ್ರೆಸಿಡೆನ್ಷಿಯಲ್ ಸೆಲ್ಯೂಟ್ ಟು ವರ್ಲ್ಡ್ ಕಮ್ಯುನಿಟಿ ಸರ್ವಿಸ್. ಓಕೆ. ಈ 2 ಬಿರುದುಗಳನ್ನು ಅವರು ಅಮೇರಿಕಕ್ಕೆ ಹೋಗಿ ಪಡೆದ್ರು. ಇದು ನಮಗೆ ಬಹಳ ಹೆಮ್ಮೆಯ ಸಂಗತಿ. ಎರಡನೇದು MES ಸಂಸ್ಥೆ. ನಮಗೆಲ್ಲರಿಗೂ ಗೊತ್ತಿದೆ MES ಸಂಸ್ಥೆ ಎಷ್ಟು ಪ್ರತಿಷ್ಠಿತ ಅಂತ. ಈಗ ಅದರ ಅಡಿಯಲ್ಲಿ 14 ಅಂಗಸಂಸ್ಥೆಗಳಿದೆ. ಅದರ ಹುಟ್ಟು 1960ನೇ ಇಸ್ವಿನಲ್ಲಿ. ಓಕೆ. ಆವಾಗ ರೋಟರಿ ಸಂಸ್ಥೆ ಒಂದು ಮುಖ್ಯ ಪಾತ್ರವನ್ನು ವಹಿಸಿತ್ತು. ಈ ಒಂದು ಉನ್ನತ ಶಿಕ್ಷಣಕ್ಕೋಸ್ಕರ ಈ ಒಂದು MES ಸಂಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ರೋಟರಿ ಸಂಸ್ಥೆ ಕೂಡ ಕೈ ಜೋಡಿಸಿತ್ತು. ಮೂರನೇದು ಪೋಲಿಯೋ, ಎಂಡ್ ಪೋಲಿಯೋ ಅನ್ನೋದು ನಮ್ಮ ಧ್ಯೇಯ, ರೋಟರಿ ಸಂಸ್ಥೆಯ ಧ್ಯೇಯ. ನಮಗೆಲ್ಲರಿಗೂ ಗೊತ್ತಿದೆ ಪೋಲಿಯೋದಿಂದ ಎಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅಂತ. ಅದು ಪ್ರಿವೆಂಟಬಲ್, ಪೋಲಿಯೋ ಇಸ್ ಪ್ರಿವೆಂಟಬಲ್. ಅದಕ್ಕೆ ಚುಚ್ಚುಮದ್ದುಗಳಿವೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಹಾಕಿದರೆ ಟೋಟಲಿ ಪೋಲಿಯೋ ಕ್ಯಾನ್ ಬಿ ಪ್ರಿವೆಂಟೆಡ್. ಅದನ್ನು ನಾವು ನಮ್ಮ ಜಗತ್ತಿನಿಂದಲೇ ಓಡಿಸ್ಬಿಡಬಹುದು. ಇದಕ್ಕೆ ಚುಚ್ಚುಮದ್ದಿಗೆ ಏನು ಖರ್ಚು ತಗಲುತ್ತೆ ಅದನ್ನು ಸ್ಪಾನ್ಸರ್ ಮಾಡ್ತಾ ಇರುವಂಥದ್ದು ರೋಟರಿ ಸಂಸ್ಥೆ. ನಾವೇನು ಕಾಂಟ್ರಿಬ್ಯೂಟ್ ಮಾಡ್ತೇವೋ ಅದರ 2 ಪಟ್ಟಷ್ಟು ಬಿಲ್ ಗೇಟ್ಸ್ ಮತ್ತು ಮಿಲಿಂಡಾ ಫೌಂಡೇಶನ್ ಕೊಡುತ್ತೆ. ಪ್ರತಿಯೊಬ್ಬ ಸದಸ್ಯರು ಆಗಿನಿಂದ ಇಂದಿನವರೆಗೂ 500 ಇರಬಹುದು, 1000 ಇರಬಹುದು, ಅಥವಾ 1 ಲಕ್ಷ ಇರಬಹುದು, ನಾವು ಹೀಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಹೋಗ್ತೀವಿ ಆಲ್ ಓವರ್ ದ ವರ್ಲ್ಡ್. ಮತ್ತು ಯಾವಾಗ ಪಲ್ಸ್ ಪೋಲಿಯೋ ಇರುತ್ತೆ ಆವಾಗ ಯಾರ್ಯಾರು ಕಾರ್ಯಕರ್ತರು ಇರ್ತಾರೆ ಅವ್ರಿಗೆಲ್ಲರಿಗೂ ಉಚಿತವಾಗಿ ನಾವು ರೋಟರಿ ಸಂಸ್ಥೆಯಿಂದ ಅವರ ಊಟ ಮತ್ತು ಉಪಚಾರಗಳನ್ನು ನಾವು ಮಾಡ್ತೇವೆ. ಇದು 3 ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ಸ್. ಅದು ಹೊರತಾಗಿ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟರೆ ರೋಟರಿಯಿಂದ ನ್ಯೂನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದರೆ ನವಜಾತ ಶಿಶುಗಳ ಘಟಕ ಫಾರ್ ದ ಫಸ್ಟ್ ಟೈಮ್ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ PPP ಮಾಡೆಲ್ನಲ್ಲೇ IMA ರೋಟರಿ ಸಹಭಾಗಿತ್ವದಲ್ಲಿ ಆಯಿತು. ಕಳೆದ 8 ವರ್ಷಗಳಿಂದ ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಈಗ ಅದು ಸೆಲ್ಫ್ ಸಸ್ಟೈನಿಂಗ್. ನಾವು ಅದನ್ನು ಈಗ ಗೌರ್ಮೆಂಟ್ ಆಸ್ಪತ್ರೆಯವರಿಗೆ ಬಿಟ್ಟುಕೊಟ್ಟಿದ್ದೇವೆ. ಎಷ್ಟೋ ನವಜಾತ ಶಿಶುಗಳು ಅವರಿಗೆ ಚಿಕಿತ್ಸೆ, ಅವರು ಮಕ್ಕಳು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅದೊಂದು ನಮಗೆ ಬಹಳ ಸಮಾಧಾನವನ್ನು ತಂದಿದೆ. ಹಾಗೆ ಆರೋಗ್ಯದಲ್ಲಿ ಮತ್ತೆ ಮುಂದೆ ನೋಡ್ಲಿಕ್ಕೆ ಹೋದರೆ ಬ್ರೆಸ್ಟ್ ಮಿಲ್ಕ್ ಕಿಯಾಸ್ಕ್ ಅಂತ, ಅಂದರೆ ಎಷ್ಟೋ ಕಡೆ ಹೆಣ್ಣು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹಾಲು ಉಣಿಸ್ಲಿಕ್ಕೆ ಪ್ರೈವೇಟ್ ಏರಿಯಾಸ್ ಇಲ್ಲದೆ ಇರುವಂಥ ಜಾಗಗಳಲ್ಲಿ 3 ಸ್ತನ್ಯಪಾನ ಕೇಂದ್ರಗಳನ್ನು ನಾವು ಮಾಡಿದ್ದೇವೆ. ನಂತರ ಜುವೆನೈಲ್ ಡಯಾಬಿಟೀಸ್ ಕ್ಲಿನಿಕ್ ಅಂತ, ಜುವೆನೈಲ್ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ ಡಯಾಬಿಟಿಸ್ ಬರುವಂಥದ್ದು. ಪ್ರತಿ ತಿಂಗಳು ನಾವು ಒಂದು ಶಿಬಿರವನ್ನು ಏರ್ಪಡಿಸ್ತೇವೆ. ಇದು ಕೂಡ IMA ಮತ್ತು ರೋಟರಿ ಸಹಭಾಗಿತ್ವದಲ್ಲಿ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಡಯಾಬಿಟೀಸ್ ಇರುತ್ತಲ್ಲ ಅಂಥ ಮಕ್ಕಳಿಗೆ ಉಚಿತವಾಗಿ ಇನ್ಸುಲಿನ್ ಇಂಜೆಕ್ಷನ್ಗಳು, ಬ್ಲಡ್ ಟೆಸ್ಟ್ಗಳು ಮತ್ತು ಅವರಿಗೆ ಫ್ರೀ ಕನ್ಸಲ್ಟೇಷನ್ ನೀಡಲಾಗುತ್ತೆ. ಪ್ರತಿ ತಿಂಗಳು ಕಳೆದ 8 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ನಂತರ ಯೋಗ ಶಿಕ್ಷಣ ಕೇಂದ್ರ, ಇದು ಕೂಡ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇವೆಲ್ಲ ನಮ್ಮ ಆರೋಗ್ಯದ ಒಂದು ಕ್ಷೇತ್ರದಲ್ಲಿರಬಹುದು. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ ಅಲ್ಲಿ ನಾವು ಹಲವಾರು ಯೋಜನೆಗಳನ್ನು ಕಾಣಬಹುದು ರೋಟರಿಯಿಂದ. ಮೊದಲನೇದು ಲರ್ನಿಂಗ್ ಪ್ರಾಜೆಕ್ಟ್. ಲರ್ನಿಂಗ್ ಪ್ರಾಜೆಕ್ಟ್ ಅಂತ ಇರೋದು 70 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆಲವು ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ನಾವು ಅಳವಡಿಸಿದ್ವಿ. ಏನಿದು ಲರ್ನಿಂಗ್ ಪ್ರಾಜೆಕ್ಟ್ ಅಂತಂದರೆ, ಪ್ರತಿಯೊಂದು ಶಾಲೆಗೆ ಒಂದು ಸ್ಮಾರ್ಟ್ ಬೋರ್ಡ್ ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಮತ್ತು ಒಂದು CPU ಜೊತೆಗೆ ಒಂದು ಎಜುಕೇಷನಲ್ ಸಾಫ್ಟ್ವೇರ್, ಇದಿಷ್ಟನ್ನು ಕೊಟ್ಟು ಮತ್ತೆ ಮೇಲಾಗಿ ಟ್ರೈನಿಂಗ್, ಟೀಚರ್ಸ್ಗೆ ಟ್ರೈನಿಂಗ್, ಇದಿಷ್ಟನ್ನು 70 ಶಾಲೆಗಳಲ್ಲಿ ಮೊದಲ ಹಂತದಲ್ಲಿ ನಾವು ಮಾಡಿದ್ವು. ಅದು ಪ್ರತಿ ಶಾಲೆಗೆ 1 ಲಕ್ಷ ತಗಲ್ತು. 70 ಲಕ್ಷಗಳು ಒಟ್ಟು 70 ಶಾಲೆಗೆ ತಗಲ್ತು. ಮತ್ತು ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ವಿ ಮತ್ತು ಎಕ್ಸ್ಟೆಂಡ್ ಮಾಡಿದ್ವಿ ಹಲವಾರು ಶಾಲೆಗಳಿಗೆ ನಂತರದಲ್ಲಿ. ಇದು ಲರ್ನಿಂಗ್ ಪ್ರಾಜೆಕ್ಟ್. ಇದರಲ್ಲಿ ನಾನು ಒಂದು
ವಿಷಯವನ್ನು ತಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಖಂಡಿತ. ಇದಕ್ಕೆ 70 ಲಕ್ಷ ತಗಲ್ತಲ್ಲ, ಹೇಗೆ ನಾವು ಆ 70 ಲಕ್ಷಗಳನ್ನ ಒಟ್ಟು ಮಾಡಿದ್ವಿ ಅನ್ನೋದು ಒಂದು ಬಹಳ ರೋಚಕವಾದ, ಹೌದು, ವಿಶೇಷವಾದದ್ದು. ನಾವು ಚೋರ ಚರಣದಾಸ ಅಂತ ಒಂದು ನಾಟಕವನ್ನ, ಒಂದು ರೂಪಕವನ್ನ ನಮ್ಮ ರೋಟರಿ ಸದಸ್ಯರುಗಳೆಲ್ಲ ಸೇರ್ಕೊಂಡು ರಾತ್ರಿ 9 ಗಂಟೆಯಿಂದ 1-1:30 ತನಕ ನಾವು ಪ್ರಾಕ್ಟೀಸಿಗೆ ಕೂರ್ತಿದ್ವಿ. 2 ದಿನ MES ಕಾಮರ್ಸ್ ಕಾಲೇಜ್ನಲ್ಲಿ ಪ್ರದರ್ಶನಗೊಳ್ತು. ನಮ್ಮ ಡಾಕ್ಟರ್ ಶ್ರೀಪಾದ್ ಭಟ್ ಅಂತ, ಹಿ ಈಸ್ ವೆರಿ ಪಾಪ್ಯುಲರ್. ಅವರ ಒಂದು ನಿರ್ದೇಶನದಲ್ಲಿ ಆಗಿರುವಂತಹ ಈ ರೂಪಕ, ಇದೊಂದು ನಾಟಕ ಆಗಿತ್ತು. ಇದರಲ್ಲಿ ಏನು ನಾವು ಫಂಡ್ಸ್ ಅನ್ನ ರೇಸ್ ಮಾಡಿದ್ವಿ, ಅದಕ್ಕೆ ಮತ್ತೆ ಹಲವಾರು ಜನ ಕೈ ಜೋಡಿಸಿ 70 ಲಕ್ಷವನ್ನ ಮಾಡಿ ಅದನ್ನು ನಾವು ಸಂಪೂರ್ಣ ಶಾಲೆಗಳಿಗೆ, 70 ಶಾಲೆಗಳಿಗೆ ಅನುಕೂಲ ಮಾಡಿಕೊಟ್ವಿ. ಇದು ನಮಗೆ ಬಹಳ ನೆನಪಿನಲ್ಲಿ ಇಡುವಂಥ ಒಂದು ಸಂಗತಿ. ಇದು ಲರ್ನಿಂಗ್ ಪ್ರಾಜೆಕ್ಟ್ ಆದರೆ, ಇನ್ನೊಂದು ಹ್ಯಾಪಿ ಸ್ಕೂಲ್ ಪ್ರಾಜೆಕ್ಟ್, ಅದು ಸಾಧಾರಣ 1 ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟ್. ಇದರಲ್ಲಿ ನಾವು 5 ಶಾಲೆಗಳನ್ನು ದತ್ತು ತಗೊಂಡ್ವಿ. ದತ್ತು ತಗೊಂಡು ಪ್ರತಿ ಒಂದು ಶಾಲೆಗೆ ಟೇಬಲ್ಗಳು, ಕುರ್ಚಿಗಳು, ಕಂಪ್ಯೂಟರ್ಗಳು, ಶಾಲೆಗೆ ಪೇಂಟಿಂಗು, ಟಾಯ್ಲೆಟ್ ಬ್ಲಾಕ್ಸು, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಸೆಪರೇಟ್ ಟಾಯ್ಲೆಟ್ ಬ್ಲಾಕ್ಸು, ಟೈಲ್ಸು, ಸೋಲಾರ್ ಲೈಟು, ಆನಂತರ ಸ್ಪೋರ್ಟ್ಸಿಗೆ ಬೇಕಾಗಿರುವಂಥದ್ದು, ಲೈಬ್ರರಿಗೆ ಬೇಕಾಗಿರುವಂಥದ್ದು, ಕಾಂಪೌಂಡ್, ಹೀಗೆಲ್ಲ ಹಾಕ್ಸ್ಕೊಟ್ವಿ. ಅದು ಕೂಡ ನಮಗೆ ಬಹಳ ಸಂತೋಷವನ್ನು, ನೆಮ್ಮದಿಯನ್ನು ಕೊಟ್ಟಿರುವಂಥ ಮತ್ತೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಯೋಜನೆ. ಮತ್ತೊಂದು ವಿದ್ಯಾಸೇತು, ಇದರಲ್ಲಿ 10ನೇ ಕ್ಲಾಸ್ ಮಕ್ಕಳಿಗೆ ಒಂದು ಪ್ರಿಪರೇಟರಿ ಹೇಗಿರ್ಬೇಕು ಅವ್ರ ಪ್ರಿಪರೇಷನ್ ಅಂತ ವಿಶೇಷವಾಗಿರುವಂಥ ಒಂದು ಪುಸ್ತಕವನ್ನು ಆಲ್ ಓವರ್ ಕರ್ನಾಟಕ ಇದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದು ಕೂಡ ಒಳ್ಳೆಯ ಯೋಜನೆನೇ. ಇದೆಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಯಾಗಿ ಕರಿಯರ್ ಗೈಡೆನ್ಸು, ಹೀಗಷ್ಟು ಸಾಕಷ್ಟು ಇಂಟ್ರಾಕ್ಟ್ ಸ್ಕೂಲ್ ಮುಖಾಂತರ, ಇಂಟ್ರಾಕ್ಟ್ ಕ್ಲಬ್ಗಳ ಮುಖಾಂತರ ಸಾಕಷ್ಟು ಹೈಸ್ಕೂಲ್ ಮಕ್ಕಳಿಗೆ ನಾವು ಸ್ಪರ್ಧೆಗಳನ್ನು, ಕಾನ್ಫರೆನ್ಸ್ಗಳನ್ನು ಕರ್ಕೊಂಡು ಹೋಗಿದ್ದೇವೆ, ಕ್ರೀಡೋತ್ಸವಗಳನ್ನು ಮಾಡಿದ್ದೇವೆ. ಇದು ನಿರಂತರವಾಗಿ ನಡೀತಾನೇ ಇದೆ, ಒಂದರ ಬೆನ್ನ ಹಿಂದೆ. ನಾನು ಮುಖ್ಯವಾಗಿರುವಂಥದ್ದನ್ನು ತಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇನೆ. ಇನ್ನು ನಾವು ಪರಿಸರಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳ ಬಗ್ಗೆ ಹೇಳೋದಾದರೆ, ನಾವು 6 ಸೀನಿಯರ್ ಸಿಟಿಸನ್ ಜಿಮ್ಮನ್ನು ಮಾಡಿದ್ದೇವೆ. ಓಪನ್ ಏರ್ ಜಿಮ್ 6 ಕಡೆ ಮಾಡಿದ್ದೇವೆ. ಪ್ರತಿಯೊಂದು ಕೂಡ ಒಂದು 10 ಲಕ್ಷ ವೆಚ್ಚ ತಗಲ್ತು. ಅದಷ್ಟೇ ಅಲ್ಲದೆ ಗ್ರೀನ್ ಸಿಟಿ ಕ್ಲೀನ್ ಸಿಟಿ ಪ್ರಾಜೆಕ್ಟ್ ಅಡಿಯಲ್ಲಿ ಸ್ವಚ್ಛತಾ ಅಭಿಯಾನಗಳು, ನಮ್ಮದೇನಿದೆ, ನಮ್ಮ ಏನೇನು ಯೋಜನೆಗಳಿವೆ ಅದನ್ನು ನಾವು ಅಕ್ಟೋಬರ್ 2ನೇ ತಾರೀಕಿಗೆ ಎಲ್ಲ ಕ್ಲೀನಾಗಿ ನಾವು ಅದನ್ನು ಸ್ವಚ್ಛ ಮಾಡ್ತೇವೆ. ಅದಷ್ಟೇ ಅಲ್ಲದೆ 1,000 ಗಿಡಗಳನ್ನು ನೆಟ್ಟೆವು. ಆ ನಂತರ ಪ್ಲಾಸ್ಟಿಕ್ ಬಾಟ್ಲಿಗಳನ್ನೆಲ್ಲ ಹಾಕ್ಲಿಕ್ಕೆ ಅಂತ ಹೇಳಿಬಿಟ್ಟು ಪ್ಲಾಸ್ಟಿಕ್ ಬಾಟ್ಲ್ ಕಲೆಕ್ಷನ್ ಬೂತ್ ಅಂತ ಮಾಡಿದ್ವು. ಅಷ್ಟೇ ಅಲ್ಲದೆ ವಾಟರ್ ಕನ್ಸರ್ವೇಷನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಏನು ಹೇಳ್ತೇವೆ, ಅದನ್ನು ನಾವು MES ಕಾಲೇಜ್ನಲ್ಲಿ 57 ಲಕ್ಷದ ವೆಚ್ಚ ತಗಲ್ತು, ಅದಕ್ಕೆ ಖರ್ಚು ತಗಲ್ತು, ಅದನ್ನು ನಾವು ಮಾಡಿದ್ವು. ಹಾಗಾಗಿ ಮತ್ತೆ ರೋಡ್ ಸೇಫ್ಟಿಗೆ ಬಂದರೆ ನಾವು ಬ್ಯಾರಿಕೇಡ್ಗಳನ್ನು 5 ಬ್ಯಾರಿಕೇಡ್ಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀಡಿದ್ವು. ಈಗ ನಮಗೆಲ್ಲರಿಗೂ ಗೊತ್ತಿರುವಂತೆ KSRTC ಡಿವಿಷನಲ್ ಆಫೀಸ್ ಇಲ್ಲೇ ಇದೆ. ಆದರೆ ಎಷ್ಟೋ ವರ್ಷಗಳ ಹಿಂದೆ ಇಲ್ಲದೇ ಇದ್ದಾಗ ರೋಟರಿ ಸಂಸ್ಥೆಯ ಅಡಿಯಲ್ಲಿ, ರೋಟರಿ ಸಂಸ್ಥೆಯ ನೇತೃತ್ವದಲ್ಲಿ KSRTC ಡಿವಿಷನಲ್ ಆಫೀಸ್ ಇಲ್ಲಿ ಪ್ರಾರಂಭವಾಯಿತು. ಸುಹಾನಿ ಶಾ ಅಂತ ಒಬ್ಬರು ಫೇಮಸ್ ಮೆಜಿಷಿಯನ್ 2011ನೇ ಇಸ್ವಿನಲ್ಲಿ ಅವರ ಒಂದು ಮ್ಯಾಜಿಕ್ ಶೋನ ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ. ಅದರಲ್ಲಿ ನಮಗೇನು ಉಳಿತಾಯ ಆಯಿತು, ಆ ಧನವನ್ನು ಕುಡಿಯುವ ನೀರಿನ ಯೋಜನೆಗಳಿಗೆ ಬಳಸಿ ಆಯಿತು. 1984ನೇ ಇಸ್ವಿ ಇನವಿಲ್ ಕ್ಲಬ್ ಅಂತ ಏನು ಒಂದು ಸಂಸ್ಥೆ ಇದೆ, ನಮ್ಮ ರೋಟರಿ ಕ್ಲಬ್ಬಿನ ಒಂದು ಸಹೋದರ ಸಂಸ್ಥೆ. ಅದು ರೋಟರಿ ಸಂಸ್ಥೆ ಶಿರ್ಸಿ ಬರೀ ಸೇವಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಎತ್ತಿದ ಕೈಯನ್ನು ಅದು ತೋರಿಸ್ತು. ಹಲವಾರು ರೂಪಕಗಳನ್ನು ಅದು ವೇದಿಕೆಗೆ ತಂದಿತು. ಉದಾಹರಣೆಗೆ ಗಂಗಾವತರಣ ಇರಬಹುದು, ಇಂದಿನ ಮಹಾಭಾರತ, ಪಂಚಕನ್ಯಾ ಸ್ಮರೇ ನಿತ್ಯಂ ಅಥವಾ ಮೈಸೂರು ಮಲ್ಲಿಗೆ, ಚೋರ ಚರಣದಾಸ ಮತ್ತು ಸಂಸಾರದಲ್ಲಿ ಸನಿದಪ, ಇವು ಕೆಲವು ನನಗೆ ಈಗ ನೆನಪಿಗೆ ಬರ್ತಾ ಇದೆ. ಹೀಗೆ ಹಲವಾರು ರೂಪಕಗಳನ್ನು ಕೂಡ ಅದು ಎಲ್ಲರಿಗೂ ತೋರಿಸುವಲ್ಲಿ ಯಶಸ್ವಿಯಾಯಿತು. ಇದಷ್ಟೇ ಅಲ್ಲದೆ ಸಾಕಷ್ಟು ಇದ್ದಾವೆ, ಅದು ನಾನು ಮುಖ್ಯವಾಗಿ ಇಷ್ಟನ್ನ ನಾನು ತಮಗೆ ಬಹುತೇಕ ರೋಟರಿ ಕ್ಲಬ್ ಶಿರ್ಸಿ ಇದರ ಒಂದು ಸಾಮಾಜಿಕ ಸೇವೆ ಬಗ್ಗೆ ಹೇಳಬೇಕು, ನಾವು ಇಡೀ ದಿನದ ಎಪಿಸೋಡ್ ಮಾಡಬೇಕಂತ ಅನ್ಸುತ್ತೆ. ಹೌದು, ನಿಜವಾಗಿ ಸಮಾಜದಿಂದ ಏನ್ ಪಡ್ಕೊಂಡು ಅದನ್ನ ದುಪ್ಪಟ್ಟು ಅಥವಾ ಹೆಚ್ಚು 3 ಪಟ್ಟು ಮಾಡಿ ಮತ್ತೆ ಸಮಾಜಕ್ಕೆ ನೀಡುವಲ್ಲಿ ರೋಟರಿ ಕ್ಲಬ್ ಶಿರಸಿ ಬಹುತೇಕ ಕಳೆದೊಂದು 65 ವರ್ಷಗಳಿಂದ ಕೆಲಸ ಮಾಡ್ತಿದೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗತ್ತೆ. ಮೇಡಮ್, ಈಗ ನಾಡಿದ್ದು ಜನವರಿ 23ರಿಂದ ಅಲೆ ಮಹೋತ್ಸವ ನಡೀತಾ ಇದೆ. ಇದಕ್ಕೆ ಹೆಚ್ಚು ಜನರು ಬರಬೇಕು,
ಹೇಳೋದು ಎಲ್ಲರ ಅಪೇಕ್ಷೆ. ಯಾಕೆಂದ್ರೆ ಹೆಚ್ಚು ಜನರು ಬಂದಾಗೆ ಹೆಚ್ಚು ಹಣದ ವಹಿವಾಟು ಆಗತ್ತೆ, ಹೌದು. ಹೆಚ್ಚು ಜನರಿಗೆ ಅವಕಾಶ, ಹೌದು. ಏನ್ ಹಣ ಸಂಗ್ರಹ ಆಗತ್ತೋ ಅದು ಸಮಾಜಕ್ಕೆ ಹೆಚ್ಚು ಉಪಯೋಗ ಆಗತ್ತೆ. ಆ ಒಂದು ನಿಟ್ಟಿನಲ್ಲಿ ಜನ ಯಾಕೆ ಬರಬೇಕು ಹೇಳೋದು ನೀವು ಹೇಳ್ತೀರಿ? ನಾನು ಮುಂಚೆ ಹೇಳಿದಂತೆ ಜನರಿಂದ ಜನರಿಗೆ ಇದರಿಂದ ಏನು ನಮಗೆ ಆರ್ಥಿಕವಾಗಿ ನಮ್ಗೆ ಏನು ಕಡೆಗೆ ಧನ ಉಳಿಯತ್ತೆ ಅದನ್ನ ಜನಪರ ಯೋಜನೆಗಳಿಗೋಸ್ಕರ ನಾವು ಬಳಸಲಿಕ್ಕೆ ರೋಟರಿ ಸಂಸ್ಥೆ ಮುಖಾಂತರ, ಅದು ಪರಿಸರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಅಥವಾ ಪರಿಸರ, ಆರೋಗ್ಯ ಮತ್ತು ಶಿಕ್ಷಣ, ಈ 3 ಕ್ಷೇತ್ರಗಳಲ್ಲಿ ಮೇನ್ ಏರಿಯಾಸ್ ಆಫ್ ಫೋಕಸ್ ಇವೆಲ್ಲ ಈ ಯೋಜನೆಗಳಿಗೆ ನಾವು ಬಳಸ್ತೇವೆ. ಎರಡನೇದು, ಇಲ್ಲಿ ಸ್ಥಳೀಯರಿಗೆ ಒಂದು ಒಳ್ಳೆಯ ಅವಕಾಶ. ಸ್ಥಳೀಯ ಆರ್ಟಿಸ್ಟ್ ಇರಬಹುದು ಅಥವಾ ವ್ಯಾಪಾರಸ್ಥರಿರಬಹುದು, ಅವರ ವಹಿವಾಟು, ಅವರಿಗೆ ಸಿಗುವಂಥ ಲಾಭ, ಆವಾಗ ಅವರಿಗೆ ಅವರ ಏಳಿಗೆಗೆ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಟ್ಟ ಹಾಗಾಗುತ್ತೆ. ಹಾಗಾಗಿ ಇದು ಜನಪರವಾಗಿದೆ ಈ ಉತ್ಸವ. ಹೆಚ್ಚು ಜನ ಬರಬೇಕು, ಹೆಚ್ಚು ಜನರಿಗೆ ಅದರ ಸೇವೆ ಅಥವಾ ಅದು ಉಪಯೋಗ ದೊರಕುವಂತ. ಹೌದು, ಮನರಂಜನೆ ಕೂಡ ಆಗುತ್ತೆ. ಮನರಂಜನೆ ಮತ್ತೆ ಅವರವರ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತೆ ಸಮಾಜಕ್ಕೆ ಎಲ್ಲದಕ್ಕೂ ಒಳಿತನ್ನೇ ಮಾಡುವಂತಹ ಒಂದು ಉದ್ದೇಶವನ್ನ ಈ ನಮ್ಮ ಉತ್ಸವ ಹೊಂದಿದೆ. ಒಟ್ಟಾರೆಯಾಗಿ ಏನು ಜನವರಿ 23ರಿಂದ 26ವರೆಗೆ ಏನು ಕಾರ್ಯಕ್ರಮ ನಡೀಲಿಕ್ಕಿದೆ, ಒಟ್ಟಾರೆಯಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸಮಾಜಕ್ಕೆ? ಸಮಾಜದಿಂದ ನಾವು ಎಷ್ಟೋ ತರಹದ ಸಹಾಯ ಸಹಕಾರ ಎಷ್ಟೆಲ್ಲ ಪಡೆದಿರ್ತೇವೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಸ್ವಲ್ಪನಾದರೂ ಕಿಂಚಿತ್ತಾದರೂ ವಾಪಸ್ ಕೊಡಬೇಕು ಅಂತ ಒಂದು ಉದ್ದೇಶ. ಸ್ವಲ್ಪನಾದರೂ ನಮ್ಗೆ ಕೊಟ್ಟಕ್ಕಾದರೆ ನಮಗೆ ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತೆ. ಇದೇ ನಮ್ಮ ಉದ್ದೇಶ, ಸರ್ವಿಸ್ ಅಬೌವ್ ಸೆಲ್ಫ್. ಇದೇ ನಮ್ಮ ರೋಟ್ರಿಯ ಉದ್ದೇಶ, ಥೀಮ್ ಆಫ್ ರೋಟ್ರಿ. ಸೊ ಅದನ್ನೆಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ಪಾಲನೆ ಮಾಡಬೇಕು ಅಂತ ನಾವು ಮುಂದೆ ಸಾಗಿದ್ದೇವೆ. ನಮಗೆಲ್ಲರ ಸಹಾಯ ಸಹಕಾರ ಬೇಕು ಅಂತ ಎಲ್ಲರ ಹತ್ರನೂ ವಿನಂತಿ ಮಾಡ್ಕೊಳ್ತೇವೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಡಾಕ್ಟರ್ ಸುಮನ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಈಗಷ್ಟೇ ಪಾದಾರ್ಪಣೆ ಮಾಡ್ತಾ ಇರುವಂತಹ ಒಂದು ಮಲ್ಟಿಮೀಡಿಯಾ ಕಂಪನಿ. ಇದು ಇನ್ನೂ ಹೆಚ್ಚಿನ ಕಾಲ ಮುಂದುವರೆದು ಬಹಳ ಯಶಸ್ಸನ್ನು ಕಾಣೋದಿದೆ. ಆ ನಿಟ್ಟಿನಲ್ಲಿ ಎಲ್ಲ ತರಹದ ಶ್ರಮವನ್ನು ತಾವೆಲ್ಲರೂ ಹಾಕ್ತಾ ಇದ್ದೀರಿ. ಜನಪರ ಕಾರ್ಯಗಳನ್ನು ನೀವು ಸಮಾಜಕ್ಕೆ ಮುಟ್ಟುವಂತೆ ಮಾಡ್ತಾ ಇದ್ದೀರಿ. ಹೀಗೆ ಹಲವಾರು ಯೋಜನೆಗಳಲ್ಲಿ ತಾವೂ ಹಮ್ಮಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದು ನಿಮ್ಮ ಏನಿದೆ ಈ ಮೀಡಿಯಾ, ಮಾಸ್ ಮೀಡಿಯಾ ಏನಿದೆ, ಇದರಿಂದ ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಈ ಒಂದು ಜನಪರ ಕಾರ್ಯವನ್ನು ನಿಮ್ಮ ಮುಖಾಂತರ ಆಗಬೇಕು ಅಂತ ನಮ್ಮೆಲ್ಲರ ಪ್ರಾರ್ಥನೆ, ನಮ್ಮೆಲ್ಲರ ಒಂದು ಹಿತಾಸಕ್ತಿ. ನಿಮಗೆ ಶುಭವಾಗಲಿ ಅಂತ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.